ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ, ಮಮ್ಮಿಗೆ ಹಚ್ಚತ್ತೇನ್ರಿ, ಫೋಟೋ ತೆಗಿತೀನಿ ಅಂದ್ರ ಅತ್ತ ಏನಾಗ್ಬೇಕು ನಿಮಗೆ? ಹಸ್ಬೆಂಡ್ ಕಾಲ್ ಜಾರ್ ಬಿಟ್ಟಾನ. ನಂಬಿಕೆ ಬ್ರೋ ಅಕ್ಕಿನ ತಿಕ್ಕ ಬ್ರೋ ಫೋಟೋ ಐತಿ ಫೋಟೋ ತೆಗೆದು ನೋಡಲ್ಲ. ಅಲ್ಲ ನೀನು ವೈಫು ನಾನು ಹೊಸ್ತಾಗಿ ಒಂದು ಸೆಲ್ಫಿ ಅಂದ್ರೆ ಒಳ್ಳೆ ಅಂದು ಎಲ್ಲರಿಗೆ ಚೇಪಟ ಬಿದ್ದಾನಂತ ನೋಡ್ರಿ ರೆಸ್ಟ್ರಿಕ್ಷನ್ ನವ ದಂಪತಿ ಮಧ್ಯೆ ಸೆಲ್ಫಿ ವಿಚಾರಕ್ಕೆ ಕಿರಿಕಾಗಿ ಕೊನೆಗೆ ನವ ವಿವಾಹಿತೆಯೊಬ್ಬಳು ಗಂಡನನ್ನೇ ನದಿಗೆ ತಳ್ಳಿದ ಘಟನೆ ರಾಯಚೂರು ಯಾದಗಿರಿಗೆ ಸಂಪರ್ಕ ಕಲ್ಪಿಸುವ ಗುರ್ಜಾಪುರ ಸೇತುವೆ ಬಳಿ ನಡೆದಿದೆ. ಯಾದಗಿರಿ ಜಿಲ್ಲೆಯ ಶಿವಪುರ ಗ್ರಾಮದ ನವ ಜೋಡಿಯೊಂದು ಗುರ್ಜಾಪುರ ಸೇತುವೆ ಮೇಲೆ ನಿಂತುಕೊಂಡು ಫೋಟೋವನ್ನ ಕ್ಲಿಕ್ಕಿಸ್ತಾ ಇತ್ತು. ಈ ವೇಳೆ ಪತಿ ಹಾಗೂ ಪತ್ನಿಗೆ ವಾಗ್ವಾದ ನಡೆದಿದೆ. ಕೊನೆಗೆ ಕೋಪಗೊಂಡ ಪತ್ನಿ ಕೂಡಲೇ ಗಂಡನನ್ನ ಕೃಷ್ಣಾ ನದಿಗೆ ತಳ್ಳಿದ್ದಾಳೆ. ತುಂಬಿ ಹರಿಯುವ ಕೃಷ್ಣಾ ನದಿಗೆ ಬಿದ್ದ ಪತಿ ಕೂಗಾಡೋದಕ್ಕೆ ಆರಂಭಿಸಿದ್ದಾನೆ. ಅಲ್ಲಿದ್ದ ಕಲ್ಲು ಬಂಡೆಗಳ ಮೇಲೆ ನಿಂತು ರಕ್ಷಿಸುವಂತೆ ಚೀರಾಡಿದ್ದಾನೆ. ಈ ವೇಳೆ ಅಲ್ಲಿಗೆ ಬಂದ ಮೀನುಗಾರರು ಹಗ್ಗ ಹಾಕಿ 2 ಗಂಟೆ ಕಾರ್ಯಾಚರಣೆ ನಡೆಸಿ ಆತನನ್ನ ರಕ್ಷಿಸಿದ್ದಾರೆ. ನದಿಯಿಂದ ಮೇಲೆ ಬರ್ತಾ ಇದ್ದಂತೆ ಪತ್ನಿಯ ಮೇಲೆ ಹರಿಹಾಯ್ದಿದ್ದಾನೆ. ಬಳಿಕ ಸಂಬಂಧಿಕರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾನೆ. ಆದರೆ ಪತ್ನಿ ಆತನೇ ಆಯ ತಪ್ಪಿ ಬಿದ್ದಿದ್ದಾನೆ ಎಂದಿದ್ದಾಳೆ. ಅಲ್ಲಿದ್ದ ಪ್ರತ್ಯಕ್ಷದರ್ಶಿಗಳು ಮಾತ್ರ ಆಕೆಯೇ ತಳ್ಳಿದ್ದಾಳೆ ಎಂದಿದ್ದಾರೆ. ಬಳಿಕ ಪತ್ನಿಯು ಸಮಾಧಾನಪಡಿಸಿ ಕರೆದುಕೊಂಡು ಹೋಗಿದ್ದಾಳೆ ಎನ್ನಲಾಗಿದೆ. ಕಳೆದ 2 ದಿನಗಳ ಹಿಂದೆ ನಡೆದ ಘಟನೆಯ ವಿಡಿಯೋ ಈಗ ವೈರಲ್ ಆಗಿದೆ. ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ, ಮಮ್ಮಿಗೆ ಹಚ್ಚತ್ತೇನ್ರಿ, ಫೋಟೋ ತೆಗಿತೀನಿ ಅಂದ್ರ ಅತ್ತ ಏನಾಗ್ಬೇಕು ನಿಮಗೆ? ನಮ್ಮ ಹಸ್ಬೆಂಡ್ ಪಾನ್ ಅಲ್ಲಿ ನಿಂತು ಫೋಟೋ ತೆಗ್ದೀನಿ, ಕಾಲ್ ಜಾರ್ ಬಿಟ್ಟಾನ. ಅಲ್ಲೋ ಅಣ್ಣ, ಇಲ್ಲಿ ಕೇಳು ಮ್ಯಾಟ್ರ್ ಒಂದು ಸ್ವಲ್ಪ ಕೇಳು. ಫೋಟೋ ತೆಗಿ ಅಕ್ಕಿನೇನ ದೂಕಿರೋದು? ಅಲ್ಲೇರ ಅಣ್ಣ ಒಡೆಯ ಗಿಡದ್ ಮಾಡಬೇಡ ಅಣ್ಣ. ಏನಿಲ್ಲ ಬ್ರೋ ಅಣ್ಣ ಸುಮ್ಮನೆ ಹೊಡೆದಿಲ್ಲ ಬ್ರೋ. ಯಾಕೆ ಹೆಣ್ಮಕ್ಳ ವಿಷಯ ಅಂತ ಮಾಡಿ ಎಲ್ಲ ಇಲ್ಲ ಬ್ರೋ ಏನ್ ತಲೆ ಕೆಡ್ಸ ಬೇಡ. ಅಲ್ಲ ಅಣ್ಣ ಹೆಂಗ್ ಬಿದ್ದಣ್ಣ ಆ ಕಡೆ? ನಂಬಿಕೆ ಬ್ರೋ ಹೆಂಗ್ ಬಿದ್ದೆ? ಯಾಕೆ ದೂಕಿದ್ರ ನೀನ್ ಹೇಗಿರ್ದೆ? ಅಕ್ಕಿನ ದೂಕ್ಯ ಬ್ರೋ ಫೋಟೋ ಐತಿ ನಾವಲ್ಲೇ ಯಾವತ್ತು ನಿಂದ್ರು ಅಂದು ಫೋಟೋ ತೆಗೆದು ನೋಡಲ್ಲ. ಅಲ್ಲ ನೀನು ಏನ್ತಣ ವೈಫು ನಾನು ಹೊಸ್ತಾಗಿ ಒಂದು ಸೆಲ್ಫಿ ಅಂದ್ರೆ ಒಳ್ಳೆ ಅಂದು ಅಲ್ಲ ನಾನು ಹೇಳ್ತಿ ಕೇಳೋ ಫೋಟೋ ನನಗೆ ಈಗ ಅರು ಬಂತು ನಿಮ್ಗೆ ಹೇಳಲ್ಲ ಎಲ್ಲರಿಗೆ ಚೇಬಿಟ ಬಿದ್ದಾನಂತ ನೋಡ್ರಿ ರೆಸ್ಟ್ರಿಕ್ಷನ್. ಹಲೋ ಅಣ್ಣ ಏನಿಲ್ಲ ದಂಬಿ ಕೊಲ್ಲಕ್ ಮಾಡ ಅಷ್ಟೇ, ಏನಾಗಿಲ್ಲ. ಕಚ್ಚಮ್ಮ ಇನ್ಯಾರು ಪುಣ್ಯಾತ್ಮಗಿತ್ತಿ ಉಳಿದಿದೆ ಅಷ್ಟು ಅಣ್ಣ. ಏನ್ ಅಬ್ಸರ್ವ್ ಮಾಡಿದ್ರ ಅಣ್ಣ? Most who fall short in NEET miss by 2 things: not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's NEET long-term program. Because you were never meant to give up. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ
9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.